ಧರ್ಮಸ್ಥಳ ಸಾವಿರಾರು ವರ್ಷ ಇತಿಹಾಸ ಇರ್ತಕ್ಕಂಥ ಈ ದೇಶದ ಪ್ರತಿಯೊಬ್ಬ ಭಕ್ತರಿಗೆ ಅಣ್ಣ ಕೈ ತೆಗಿರಿ, ಭಕ್ತರಿಗೆ ನೆಮ್ಮದಿಯನ್ನು, ಶಾಂತಿಯನ್ನು, ಬದುಕೋ ಮಾರ್ಗವನ್ನು ಕೊಟ್ಟಿರ್ತಕ್ಕಂಥ ಒಂದು ಪವಿತ್ರವಾದ ಪ್ರದೇಶ. ನಾನು ಇದಾದ ತಕ್ಷಣ ದೆಹಲಿಯಲ್ಲಿ ಅದರ ಮುಖ್ಯಸ್ಥರನ್ನು ಭೇಟಿ ಮಾಡಿ ಒಂದು ಮಾತು ಹೇಳಿದ್ವಿ. ನಾನು ನನ್ನ ಜೊತೆಲಿ ಇನ್ಯಾರೋ ಬುದ್ಧಿವಂತರು ಇನ್ನೊಂದು ಇಬ್ಬರು ಇದ್ವಿ. ಒಂದು ಮಾತು ಹೇಳಿದ್ರಿ, ಇವೆಲ್ಲವೂ ಫೇಕ್ ಅಂತ. ಸತ್ಯ ಎಷ್ಟೇ ಕಹಿಯಾಗಿರ್ಬೋದು, ಸತ್ಯ ಇರ್ತದೆ. ಸುಳ್ಳನ್ನು ಒಂದು ದೊಡ್ಡ ಕಂತೆಯೇ ಮಾಡಿದ್ರು, ಇಡೀ ವಿಶ್ವ ನೋಡ್ತು. ನಿಮಗೆ ಗೊತ್ತಿದೆ, ವಿಶ್ವ ನೋಡ್ತು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಮನ್ನಣೆ ತಪ್ಪೋದಿಲ್ಲ, ಮನ್ನಣೆ ಇದೆ. ಸತ್ಯಕ್ಕೆ ಎಲ್ಲ ಒಂದು ಕಡೆ ದಾರಿಯನ್ನು ಭಾರತ ಮಾತೆ ತೋರಿಸ್ತಾಳೆ ಅನ್ನೋದಕ್ಕೆ ಏನು ಈ ಸರ್ಕಾರ ನಡ್ಕೊಂಡಂಥ ರೀತಿ ಇದೆಯಲ್ಲ, ಈ ಪಾಪದ ಕೃತ್ಯಕ್ಕೆ ಯಾರಾದರೂ ಹೊಣೆಗಾರರಿದ್ದರೆ ಅದು ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಬೆಲೆ ತೆತ್ತಬೇಕಾಯ್ತದೆ. ಎಂತೆಂಥ ನೋವುಗಳಾಗಿರ್ಬೋದು. ಕೇವಲ ಧರ್ಮಸ್ಥಳದ ಕೋಟ್ಯಾಂತರ ಜನ ಭಕ್ತರಿಗೆ, ನಾಟ್ ಓನ್ಲಿ ಕರ್ನಾಟಕ, ಯಾವುದೇ ರಾಜ್ಯದಲ್ಲಿ ಹೋಗಿ ನಾವು ಹೋಗ್ತಾ ಇರ್ತೀವಲ್ಲ, ಅಂಥ ಒಂದು ಪಾವಿತ್ರತೆಯನ್ನು ಹಾಳು ಮಾಡ್ತಕ್ಕಂಥ ಪಾಪದ ಕೆಲಸಕ್ಕೆ ಎಷ್ಟು ನಾನು ಒಂದು 10 ಸಾರಿ ಹೇಳಿರ್ಬೋದು. 4 ಜನ ಗೋಡೆ ಮಧ್ಯದಲ್ಲಿ ಅವನೋ ಫ್ರಾಡ್ ಇದ್ದಾನೆ, ಒಬ್ಬ ಪೌರ ಕಾರ್ಮಿಕ, ಅವನ ಇತಿಮಿತಿ ಏನು, ಅವನ ವ್ಯವಸ್ಥೆ ಏನು, ಅವನೇನು ಅನ್ನೋದನ್ನು ಯಾರೂ ಅರ್ಥ ಮಾಡ್ದಿರ ಯಾರ್ದೋ ಕೋಮುವಾದಿಗಳ ಮಾತನ್ನು ಕೇಳಿಕೊಂಡು, ಲೆಫ್ಟಿಸ್ಟ್ ಮಾತು ಕೇಳಿಕೊಂಡು ಇಂಥ ಕರ್ನಾಟಕದ ಜನರ ಮನಸ್ಸನ್ನು 6.5 ಕೋಟಿ 7 ಕೋಟಿ ಜನರ ಮನಸ್ಸನ್ನು ನೀವು ಕೆದಕಿದ್ದೀರಲ್ಲ, ಇದು ನಿಮಗೆ ಮುಂದೊಂದು ದಿನ ಅಲ್ಲ, ತಕ್ಷಣಕ್ಕೆ ನಿಮಗೆ ಇದೇ ಬಗ್ನಿಗೂಟ ಆಯ್ತದೆ. ಅರ್ಥ ಮಾಡ್ಕೊಳ್ಳಿ. ಅವನು ಯಾವನಿದ್ದಾನೆ, ಇದೇ ಬಗ್ನಿಗೂಟ ಆಯ್ತದೆ ಅವ್ರಿಗೆ. ಅರ್ಥ ಮಾಡ್ಕೊಳ್ಳಿ. ಒಂದು ರಾಷ್ಟ್ರದಲ್ಲಿ ಪರಮಾತ್ಮ ಭಗವಂತ ಇದ್ದಾನೆ. ಈ ದೇಶಕ್ಕೆ ಒಂದು ಇತಿಹಾಸ ಇದೆ. ಗಜ್ನಿ ಮೊಹಮ್ಮದ್ ಎಷ್ಟು ಸಾರಿ ಬಂದ ಸರ್, ಏನಾಯ್ತಪ್ಪ? ಹಾಗಾಗಿ ಒಬ್ಬನೇ ಸಂಗೊಳ್ಳಿ ರಾಯಣ್ಣ, ಒಬ್ಬಳೇ ಕಿತ್ತೂರು ರಾಣಿ ಚೆನ್ನಮ್ಮ, ಇಂಥ ಪುಣ್ಯಾತ್ಮರು ಎಲ್ಲ ಒಂದು ಕಡೆ ಈ ದೇಶವನ್ನು ಅಸ್ಥಿರತೆಯನ್ನು ಕಾಪಾಡಿದ್ದಾರೆ, ಸ್ಥಿರತೆಯನ್ನು ಕಾಪಾಡಿದ್ದಾರೆ, ಅಸ್ಥಿರತೆಯನ್ನು ಹೋಗಲಾಡಿಸಿದ್ದಾರೆ. ಇವತ್ತು ಕೂಡ ಧರ್ಮಸ್ಥಳದ ಈ ಒಂದು ಪಾಪದ ಕೆಲಸಕ್ಕೆ ಏನು ಕೈ ಹಾಕಿ ಇವತ್ತು ಮಾಡಿದಾರಲ್ಲ, ಇದನ್ನು SIT ನಾನು ಅವ್ರನ್ನ ಮೆಚ್ಕೋತೀನಿ. ಯಾಕಂದರೆ ಅಧಿಕಾರಿಗಳು ಅವ್ರೇನು ಮಾಡೋಕ್ಕಾಗಲಿಲ್ಲ, ಅವ್ರಿಗೆ ಗೊತ್ತಾಗಿದೆ ಇದೆಲ್ಲವೂ ಕೂಡ ಫೇಕು, ಇದೆಲ್ಲ ವ್ಯವಸ್ಥಿತವಾದ ಷಡ್ಯಂತ್ರ. ಈ ನಾಟಕಕ್ಕೆ ತೆರೆ ಎಳೆಯೋ ಕಾಲ ಬಂದೈತೆ. ನನಗನ್ನಿಸ್ತದೆ ಸಿದ್ದರಾಮಯ್ಯ ಸಾಹೇಬ್ರಿಗೂ ಕೂಡ ಮನವರಿಕೆ ಆಗಿದೆ. ದಯವಿಟ್ಟು ಹೋಗಿ ಮೊದಲು ಧರ್ಮಸ್ಥಳದಲ್ಲಿ ಒಂದು 2 ದಿನ ಇದ್ದು, ಒಂದು 2 ದಿನ ಇದ್ದು ಆ ಪಾಪಕ್ಕೆ ನೀವು ಬಂದಿದ್ದು, ನಾನು ಮಾಡಿದ್ದು ನನಗೆ ಯಾರ ಹತ್ರನೂ ಹೇಳಿದವರು ಪರವಾಗಿಲ್ಲ, ಪ್ರಾಯಶ್ಚಿತ್ತಕ್ಕೋಸ್ಕರವಾದರೂ ಆ ಧರ್ಮಸ್ಥಳದ ಮಂಜುನಾಥನ ಅಣ್ಣಪ್ಪನ್ನ ದರ್ಶನ ಮಾಡಿ, ನಾನು ಯಾರ ಮಾತು ಕೇಳಿ ಮಾಡಿದ್ದೀನೋ ಗೊತ್ತಿಲ್ಲ, ನನಗೆ ಕ್ಷಮಿಸು ಅಂತ ಕೇಳ್ಕೊಬಂದರೆ ಸಿದ್ದರಾಮಯ್ಯನವ್ರಿಗೂ ಒಳ್ಳೆಯದು, ರಾಜ್ಯಕ್ಕೂ ಒಳ್ಳೆಯದು. ಸಿದ್ದರಾಮಯ್ಯನವ್ರು ಒಬ್ಬರಲ್ಲ, ರಾಜ್ಯದ ಮುಖ್ಯಮಂತ್ರಿ, 6.5 ಕೋಟಿ ಜನರ ಪ್ರತಿನಿಧಿ ನೀವು, ಮುಖ್ಯಸ್ಥರು ನೀವು. ಇದಕ್ಕೆ ಕರ್ನಾಟಕದಲ್ಲಿ ಕನ್ನಡಿಗರ ಭಾವನೆ ಏನಿದೆ, ನಮ್ಮ ಸುಳ್ಳು 1000 ಸಾರಿ ಹೇಳಿದ್ರು ಸುಳ್ಳು ಏನಿದೆ, ಆ ಸುಳ್ಳೇ ಆಗಿದೆ. ದಯಮಾಡಿ ಕೂಡ ತಂದೆ ಗೋವಿಂದರಾಜನಗರ ಅನ್ನೋದನ್ನ ಇವತ್ತಿನ ಮರಿತೀನಣ್ಣ, ತುಮಕೂರು ಅಂತಾನೆ ಹೇಳ್ತೀನಣ್ಣ, ದಯಮಾಡಿ ಕ್ಷಮಿಸ್ರಪ್ಪ. ನಮಸ್ಕಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.